1912ರಿಂದ 1948ರವರೆಗೆ ಯಾವುದು ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಸ್ಥಾನವನ್ನು ಪಡೆದಿದ್ದು ನಂತರ ಆ ಸ್ಥಾನವನ್ನು ಕಳ್ಕೊಳ್ತು ಅದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಅಡುಗೆ, ಕೃಷಿ, ಕಲೆ, ಮೊದಲಿಗೆ ಶಂಕರಪ್ಪ, ಅನಂತರ ನಿತಿನ್. ಕೃಷಿ ಸರ್. ಕೃಷಿ ಹೇಳಿ ನಿತಿನ್. ಕಲೆ. ಕಲೆ ಆಯ್ಕೆ 4. ಮ್ಯಾಜಿಕ್ ಉತ್ತರವನ್ನು ನೋಡೋಣ. ಕಲೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಿತಿನ್ ಅವರಿಗೆ ಬೆಳಗಾಗಿ ನಾನೆಂದು ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಒಲಿಂಪಿಕ್ಸ್ ಅಂದರೆ ಅದು ಕ್ರೀಡೆ, ಸ್ಪೋರ್ಟ್ಸ್ ಅಲ್ವಾ? ಕಲೆಗೆ ಎಲ್ಲಿಂದ ಬಂತು ಸ್ಥಾನ ಅನ್ನೋ ಒಂದು ಪ್ರಶ್ನೆ ನಮಗೆ ಬರಬಹುದು. ಆದರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನು ಆರಂಭಿಸಿದಂಥ ಪಿಯರಿ ದ ಕ್ಯೂಬರ್ಟಿನ್ ಅನ್ನೋ ವ್ಯಕ್ತಿ ಒಂದು ಪೆಂಟಾಥ್ಲಾನ್ ಆಫ್ ಮ್ಯೂಸಸ್ ಅಂತ ಹೇಳಿ ವಿಶೇಷವಾದ ಒಂದು ಸ್ಪರ್ಧೆಯನ್ನು ನಡೆಸದಂತೆ. ಆ ಸ್ಪರ್ಧೆಯಲ್ಲಿ ವಾಸ್ತು, ಸಾಹಿತ್ಯ, ಸಂಗೀತ, ವರ್ಣಚಿತ್ರ ಮತ್ತು ಶಿಲ್ಪ ಈ ಕ್ಷೇತ್ರಗಳಲ್ಲಿ ಜಾಗತಿಕ ಮಟ್ಟದ ಸ್ಪರ್ಧೆ ನಡೀತಾ ಇತ್ತು. ಗೆದ್ದವರಿಗೆ ಬಹುಮಾನಗಳನ್ನು ಕೊಡ್ತಾ ಇದ್ದರಂತೆ. 150 ಪದಕಗಳನ್ನು ವಿತರಿಸಿದ್ದಾರಂತೆ ಈ 1912ರಿಂದ 1948ರವರೆಗೆ. ಆಮೇಲೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ ಈ ಒಂದು ಕಲೆಯ ಸ್ಪರ್ಧೆಯನ್ನು ಒಲಿಂಪಿಕ್ಸಿಂದ ತೆಗೆದುಹಾಕಿದ್ರು. ಇವತ್ತು ಬರೀ ಕ್ರೀಡೆಗಳು ಮಾತ್ರ ಉಳ್ಕೊಂಡಿದೆ ಇವತ್ತು.